ಹೌದು, ತಾನೊಬ್ಬ ಕ್ರಿಕೆಟಿಗ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡ ಈ ಐನಾತಿ ಮಾಡ್ತಾ ಇದ್ದಿದ್ದು ಮಾತ್ರ ಮಹಾದೋಖ, ಲಕ್ಷ ಲಕ್ಷ ವಂಚನೆ, ಕೋಟಿ ಬೆಲೆ ಬಾಳುವ ಕಾರು, ಲಕ್ಷ ಲಕ್ಷ ಮೌಲ್ಯದ ವಾಚು, ಸಾವಿರಾರು ರೂಪಾಯಿಯ ಕೂಲಿಂಗ್ ಗ್ಲಾಸ್. ಈತ ಕಾರ್ ಡ್ರೈವ್ ಮಾಡ್ಕೊಂಡು ಹೊರಟ್ರೆ ಯಾವುದೇ ಬಾಲಿವುಡ್ ಸ್ಟಾರ್ಗೂ ಕಡಿಮೆ ಇಲ್ಲ ಅನ್ನೋ ರೇಂಜ್ಗೆ ಬಿಲ್ಡಪ್. ಆದ್ರೆ ಈ ಹೈಫೈ ಶೋಕಿವಾಲ ಮಾಡ್ತಿದ್ದ ಕೆಲಸ ಮಾತ್ರ ನಿಜಕ್ಕೂ ಖತರ್ನಾಕ್ ಕದೀಮರು ಮಾಡುವಂತಹ ಕೆಲಸ. ದೆಹಲಿಯ ತಾಜ್ ಹೋಟೆಲ್ ಸೇರಿದಂತೆ ದೇಶದ ಹಲವಾರು ಐಷಾರಾಮಿ ರೆಸ್ಟೋರೆಂಟ್ಗಳು ಸಿರಿವಂತ ಉದ್ಯಮಿಗಳಿಗೆ ಪಂಗನಾಮ ಹಾಕ್ತಿದ್ದ ಈತ ಹಗಲೊತ್ತಲ್ಲಿ ಫೀಲ್ಡ್ ನಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ರೆ ರಾತ್ರಿ ಮಾತ್ರ ಸೂಪರ್ ಚೀಟರ್ ಆಗಿ ಬದಲಾಗ್ತಿದ್ದ. ನಾವು ಮೊದಲೇ ಹೇಳಿದ ಹಾಗೆ ಈತ ಒಬ್ಬ ಕ್ರಿಕೆಟರ್. ಹೆಸರು ಮೃಣಾಂಕ್ ಸಿಂಗ್ ಅಂತ. ಹರಿಯಾಣ ಕ್ರಿಕೆಟ್ ಟೀಮ್ ಪರ ಅಂಡರ್-19 ಕ್ರಿಕೆಟ್ ಆಡಿದ್ನಂತೆ. ರಣಜಿ ಪ್ಲೇಯರ್ IPL ನಲ್ಲಿ ಮುಂಬೈ ಇಂಡಿಯನ್ಸ್ ನಲ್ಲಿದ್ದೆ ಅಂತ ಹೇಳಿಕೊಳ್ಳೋ ಈತ ಮಾಡಿರೋ ದೋಖಾ ಸ್ಟೋರಿಗಳು ಒಂದೆರಡಲ್ಲ. ಸದಾ ಮೋಜು ಮಸ್ತಿಯಲ್ಲೇ ತೇಲಾಡ್ತಿದ್ದ ಮೃಣಾಂಕ್ ಸುತ್ತದೇ ಇರೋ ಹೋಟೆಲ್ಗಳೇ ಇಲ್ವಂತೆ. ನಿತ್ಯ ಹೊಸ ಹೊಸ ಪ್ಲಾನ್ ಮಾಡ್ತಿದ್ದ ಈ ಕದೀಮ ಪ್ರತಿ ಬಾರಿ ವಿದೇಶಕ್ಕೆ ಹೋದಾಗೆಲ್ಲ ಹೊಸ ಹೊಸ ಗರ್ಲ್ ಫ್ರೆಂಡ್ಗಳನ್ನ ಕರೆದುಕೊಂಡು ಹೋಗ್ತಿದ್ನಂತೆ. ಇಷ್ಟೇ ಅಲ್ಲ, ಈತನ ಬಗ್ಗೆ ಇನ್ನೊಂದು ವಿಷಯ ಹೇಳ್ತೀವಿ ಕೇಳಿ. ಈ ಮೃಣಾಂಕ್ ಸಿಂಗ್ ಐಷಾರಾಮಿ ತಾಜ್ ಹೋಟೆಲ್ಗೆ ಹೋಗಿ 1 ವಾರ ತಂಗಿದ್ನಂತೆ. ಚೆನ್ನಾಗಿ ಕುಡಿದು ತಿಂದು ಮೋಜಿ ಮಸ್ತಿ ಮಾಡಿದ್ನಂತೆ. ಹೇಳಿ ಕೇಳಿ ಕ್ರಿಕೆಟಿಗ ಅಲ್ವಾ, ಬಿಲ್ ಕಟ್ತಾನೆ ಅಂತ ಹೋಟೆಲ್ ಮ್ಯಾನೇಜರ್ ಕೂಡ ಕೇಳಿದ್ನೆಲ್ಲ ಸಪ್ಲೈ ಮಾಡುವಂತೆ ಹೇಳಿದ್ರಂತೆ. ಆದ್ರೆ 1 ವಾರದ ಬಳಿಕ ತನ್ನ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟೋನಿಗೆ ಬಿಲ್ ಕಟ್ಟುವಂತೆ ಹೇಳಲಾಗುತ್ತೆ. ಆದ್ರೆ ಬಿಲ್ ಕ್ಲಿಯರ್ ಮಾಡೋಕೆ ಕೇಳ್ತಿದ್ದಂತೆ ರಾಂಗ್ ಆಗಿದ್ದ ಮೃಣಾಂಕ್ ಸಿಂಗ್, ನಾನು ಆಡಿಡಾಸ್ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್, ಬಿಲ್ ನೀವೇ ಇಟ್ಕೊಂಡಿರಿ, ಆಡಿಡಾಸ್ ಕಂಪನಿಯವರೇ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಿಲ್ ಕಟ್ತಾರೆ ಅಂತ ನಂಬಿಸಿ ಹೊರಬರ್ತಾನಂತೆ. ಮೃಣಾಂಕ್ ಹೋದ ಕಡೆಯಲ್ಲೆಲ್ಲ 2014ರಿಂದ 2019ರ ನಡುವೆ ತಾನು ಮುಂಬೈ ಇಂಡಿಯನ್ಸ್ ಟೀಮ್ ನಲ್ಲಿದ್ದೆ, ತನ್ನನ್ನ ಮುಂಬೈ ಇಂಡಿಯನ್ಸ್ ತಂಡ ಹರಾಜಿನಲ್ಲಿ ಖರೀದಿಸಿತ್ತು ಅಂತೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದ. ತನ್ನ ಬಗ್ಗೆ ಸುಳ್ಳು ಹೇಳೋದು ಮಾತ್ರ ಅಲ್ಲದೆ ತನ್ನ ತಂದೆ ಕೂಡ 90ರ ದಶಕದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿದ್ರು ಅಂತ ಹೇಳ್ಕೊಂಡು ತಿರುಗಿದ್ದ. ಹರಿಯಾಣ ರಾಜ್ಯಕ್ಕೆ ಮೇನ್ ಪ್ಲೇಯರ್ ಆಗಿದ್ರು ಅಂತ ಹೇಳ್ತಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳ ಜೇಬಿಗೆ ಕನ್ನ ಹಾಕಿದ್ನಂತೆ ಈ ಭೂಪ. ಹೇಗೆ ಸುಳ್ಳುಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಿದ್ದ ಈ ಖ್ಯಾತ ಕ್ರಿಕೆಟಿಗ ರಿಷಬ್ ಪಂತ್ಗೂ ಕೂಡ ಕೋಟಿ ಕೋಟಿ ರೂಪಾಯಿಗೂ ಅಧಿಕ ಪಂಗನಾಮ ಹಾಕಿದ್ದಾನೆ. ಹೌದು, ಕ್ರಿಕೆಟ್ ಲೋಕದಲ್ಲೇ ಮಿಂಚುತ್ತಿದ್ದ ಕ್ರಿಕೆಟರ್ ರಿಷಬ್ ಪಂತ್ಗೆ ಈತನ ಪರಿಚಯವಾಗಿತ್ತು. ಆ ಟೈಮಲ್ಲಿ ತಲೆಯಲ್ಲಿ ತನಗೆ ಹೂ ಮುಡಿಸೋ ಐಡಿಯಾ ಇದೆ ಅನ್ನೋದು ಗೊತ್ತಿರದ ಇಂಡಿಯಾ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಈತನ ಮಾತನ್ನ ನಂಬಿರ್ತಾನೆ. ನಿಮ್ಗೆ ಬೆಲೆ ಬಾಳುವ ವಸ್ತುಗಳನ್ನ ಕೊಡಿಸ್ತೀನಿ, ಕಾಸ್ಟ್ಲಿ ವಾಚ್ಗಳನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿಸ್ತೀನಿ ಅಂತ ರಿಷಬ್ ಪಂತ್ಗೆ ಭರ್ತಿಯಾಗಿ 1,60,00,000 ರೂಪಾಯಿ ದೋಖಾ ಮಾಡಿತ್ತ. ಅಷ್ಟೇ ಅಲ್ಲದೆ ರಿಷಬ್ ಪಂತ್ ಬಳಿ ಇರೋ ಕಾಸ್ಟ್ಲಿ ವಸ್ತುಗಳ ಮೇಲೂ ಕಣ್ಣು ಹಾಕಿದ್ದ ಮೃಣಾಂಕ್, ಬ್ರೋ ನಿಮ್ಮ ಬಳಿ ಇರೋ ಹಳೆಯ ಬೆಲೆ ಬಾಳುವ ಐಟಂಗಳನ್ನ ಮಾರಿಬಿಡಿ ಅಂತ ಅದನ್ನು ಕೂಡ ತಗೊಂಡು ಪಂಗನಾಮ ಹಾಕಿದ್ನಂತೆ. ಅಷ್ಟೇ ಅಲ್ಲದೆ ಇವನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ದ ಈತ ಬಡ ರೈತನ ಖಾತೆಗೆ ಸೇರಿದ ಚೆಕ್ ನ ಕೊಟ್ಟು ಯಾಮರಿಸಿದ್ನಂತೆ. ಈತ ರಿಷಬ್ ಪಂತ್ಗೆ ನೀಡಿದ್ದ ಚೆಕ್ ಬೌನ್ಸ್ ಆದ್ಮೇಲೆ ಅಸಲಿ ಮುಖವಾಡ ಕಳಚಿ ಬಿತ್ತಂತೆ. ಇನ್ನು ಹರಿಯಾಣದ ಮೃಣಾಂಕ್ ಸಿಂಗ್ ಲೆಗ್ ಸ್ಪಿನ್ನರ್ ಆಗಿದ್ದು ಹಣದಾಸಿಗೆ ಅಡ್ಡದಾರಿ ಹಿಡಿದಿದ್ದ ಎನ್ನಲಾಗ್ತಾ ಇದೆ. ಈ ಅಡ್ಡದಾರಿಯ ಬದಲು ಬೌಲಿಂಗ್ಗೆ ಚೆನ್ನಾಗಿ ತರಬೇತಿ ಪಡೆದಿದ್ರೆ ಬಹುಶಃ IPL ನಲ್ಲಿ 1-2 ಕೋಟಿಗೆ ಹರಾಜಾಗ್ತಿದ್ದ ಅನ್ಸುತ್ತೆ. ಇನ್ನು ಈ ದೋಖಾ ಮಾಡ್ಕೊಂಡು ತಿರುಗ್ತಾ ಇದ್ದ ಮೃಣಾಂಕ್ ಕ್ರಿಕೆಟ್ ನಿಂದ ದೂರ ಆಗಿದ್ದ. ಈಗಾಗಲೇ ಈತನ ಮೇಲೆ 4-5 ಕಡೆ ವಂಚನೆ ಕೇಸ್ಗಳು ದಾಖಲಾಗಿತ್ಯಂತೆ. ಆ ಕೇಸ್ ಜಾಡನ್ನ ಹಿಡಿದ ಪೊಲೀಸರು ಹರಿಯಾಣಕ್ಕೆ ತೆರಳಿ ಮೃಣಾಂಕ್ ಅವರ ಅಪ್ಪ ಅಮ್ಮನನ್ನ ಕೂಡ ವಿಚಾರಿಸಿದ್ರು. ಆದ್ರೆ ತಂದೆ ತಾಯಿ ಮಾತ್ರ ನನಗೂ ಮೃಣಾಂಕ್ಗೂ ಸಂಬಂಧವೇ ಇಲ್ಲ ಅಂತಿದ್ರಂತೆ. ಇಷ್ಟೆಲ್ಲ ಆದ್ರೂ ತಾನು ತಗ್ಲಾಕೋಬಾರ್ದು ಅಂತ ಪ್ಲಾನ್ ಮಾಡಿದ್ದ ಮೃಣಾಂಕ್ ಮೊಬೈಲ್ ಫೋನ್ ಉಪಯೋಗಿಸ್ತಿದ್ರು ಯಾವುದೇ ಫೋನ್ ಕಾಲ್ ಅಟೆಂಡ್ ಮಾಡ್ತಿರ್ಲಿಲ್ವಂತೆ. ಕೇವಲ ಸೋಷಿಯಲ್ ಮೀಡಿಯಾ ಆಪ್ಗಳ ಮೂಲಕವೇ ತನ್ನ ಆಪ್ತರ ಸಂಪರ್ಕ ಮಾಡ್ತಿದ್ನಂತೆ. ತಾನು ಅಡಗಿರೋ ಜಾಗ ಸೇಫ್ ಇಲ್ಲ ಅಂತ ತಿಳಿದಾಗ ಬೇರೊಂದು ಕಡೆಗೆ ಶಿಫ್ಟ್ ಕೂಡ ಆಗಿದ್ನಂತೆ. ಹೀಗೆ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಪೋಣಿಸುತ್ತಾ ಹೋಗ್ತಿದ್ದ ಮೃಣಾಂಕ್ ಮಂಗಳವಾರ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದ. ಮೃಣಾಂಕ್ ಮೇಲೆ ಅನುಮಾನ ಉಂಟಾದ ಕಾರಣ ಇಮಿಗ್ರೇಷನ್ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಆಗ ಈತ 4-5 ವಂಚನೆ ಕೇಸ್ಗೆ ಬೇಕಾಗಿರೋ ವ್ಯಕ್ತಿ ಅನ್ನೋದು ಅಧಿಕಾರಿಗಳಿಗೆ ತಿಳಿಯುತ್ತೆ. ಬಳಿಕ ಅಧಿಕಾರಿಗಳು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ತಿಳಿಸಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಬಂದ ಪೊಲೀಸರು ಮೃಣಾಂಕ್ನ ಬಂಧಿಸೋಕೆ ಮುಂದಾಗ್ತಾರೆ. ಆಗ್ಲೂ ಕೂಡ ಹೈ ಡ್ರಾಮಾ ಮಾಡಿದ್ದ ಮೃಣಾಂಕ್ ತಾನು ಕರ್ನಾಟಕದ ADGP ಅಲೋಕ್ ಕುಮಾರ್ ಅಂತ ಸುಳ್ಳು ಹೇಳ್ತಾನೆ. ತನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡೋ ರೀತಿ ನಟಿಸ್ತಾನೆ. ಆದ್ರೆ
ಮೃಣಾಂಕ್ನ ಕಳ್ಳಾಟವನ್ನ ನಂಬದ ದೆಹಲಿ ಪೊಲೀಸರು ಕೊನೆಗೂ ಕೂಡ ಮೃಣಾಂಕ್ನ ಬಂಧಿಸಿದ್ದಾರೆ. ಇನ್ನು ಅರೆಸ್ಟ್ ಆದ್ರೂ ಕೂಡ ಮೃಣಾಂಕ್ ತನಗೂ ರಿಷಬ್ ಪಂತ್ಗೂ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ ಅಂತ ಹೇಳಿದ್ದಾನೆ. ಅಲ್ಲದೆ ತಾನು ತಾಜ್ ಹೋಟೆಲ್ಗೆ ಹೋಗಿರ್ಲಿಲ್ಲ, ಬೇರೆಯವರು ಬುಕ್ ಮಾಡಿದ್ದು ಅಂತ ಹೇಳಿದ್ದಾನೆ. ಈತನ ಹೇಳಿಕೆಗೂ ಇವನ ಮೇಲಿರೋ ಆರೋಪಗಳಿಗೂ ಸಂಬಂಧವೇ ಇಲ್ಲ ಅನ್ನೋದು ಪೊಲೀಸರ ಮಾತಾಗಿದೆ. ಒಟ್ನಲ್ಲಿ ಕ್ರಿಕೆಟ್ ಆಟವನ್ನೇ ಬಂಡವಾಳ ಮಾಡಿಕೊಂಡ ಮೃಣಾಂಕ್ ಸಿಂಗ್ ಕೊನೆಗೂ ಕೂಡ ದೆಹಲಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅದಕ್ಕೆ ಹೇಳೋದು, ಯಾರನ್ನಾದ್ರೂ ನಂಬಿ ಹಣ ವ್ಯಯಿಸೋಕು ಮುನ್ನ 100 ಬಾರಿ ಯೋಚಿಸಿ ಅಂತ.